ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬಿಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿನ್ನೆ ಹಾಕಿದಂಥ ವಿಡಿಯೋ, ನಾನು ನಿನ್ನೆ ಆಚಾರ ವಿಚಾರಗಳ ಬಗ್ಗೆ ಹಾಕಿದಂಥ ವಿಡಿಯೋ, ಸೂತಕದಲ್ಲಿ ದೀಪವನ್ನು ಹಚ್ಚದೇ ಇದ್ದಾಗ ಮನಸ್ಸಿಗೆ ನೋವಾಗುವಂಥದ್ದು, ದೇವರಿಗೆ ದೀಪ ಹಚ್ಚಿಲ್ಲ, ದೇವರನ್ನು ಮಾತ್ರ ಉಪವಾಸ ಇಟ್ಟಿದ್ದೀನಿ, ನಾವು ಹೊಟ್ಟೆ ತುಂಬಿಕೊಂಡು ಓಡಾಡ್ತಾ ಇದ್ದೀವಿ ಅಂತ ಅನಿಸಿದ್ದಂಥ ವಿಷಯನ ಹೇಳಿದ್ದೆ. ಜೊತೆಗೆ ಅದು ಮಾಮೂಲಾಗಿ ಪದ್ಧತಿನೂ ಹೌದು ಅನ್ನೋ ಸಹಿತ ಹೇಳಿದ್ದೆ. ಆದರೆ ಅದರಲ್ಲಿ ಒಬ್ಬರು ನಿಜವಾಗಿ ಅವ್ರು ಏನು ಅಂದುಕೊಂಡಿದ್ರು ಹಾಗೆ ಇನ್ನೊಬ್ಬರು ಸಹಿತ ಅಂದುಕೊಂಡಿದ್ರು. ಅವರ ಜೀವನದಲ್ಲಿ ಒಂದು ಪವಾಡನೇ ಆಗೋಯ್ತು. ಅದು ರಾಯರು ಒಂದು ಪವಾಡವನ್ನೇ ಮಾಡಿಬಿಡ್ತಾರೆ. ಏನು ಮಾಡ್ತಾರೆ ಅಂದರೆ, ಆ ಹೆಣ್ಮಗಳಿಗೆ ಎಲ್ಲರಿಗೂ ಅದು ಹಿಂಸೆ ಆಗುವಂಥದ್ದು ಅಥವಾ ಮುಟ್ಟಾಗುವಂಥದ್ದು ತಿಂಗಳಿಗೆ ಒಂದು ಸಲನೋ ಅಥವಾ 28 ದಿನಕ್ಕೋ 27 ದಿನಕ್ಕೆ, ತಿಂಗಳಿಗೆ ಹತ್ತತ್ರ ಇರುವಾಗ ಆಗುವಂಥದ್ದು ಪ್ರಕೃತಿಯ ನಿಯಮ. ಅದು ಅದಕ್ಕೆ ನಗುವಂಥದ್ದು ಏನಿಲ್ಲ ಅಲ್ವಾ? ಎಲ್ಲರಿಗೂ ಗೊತ್ತಿರುವಂಥದ್ದು. ಎಲ್ಲರ ಮನೆಯಲ್ಲೂ ತಾಯಿ ಇರ್ತಾಳೆ, ಎಲ್ಲರ ಮನೆಯಲ್ಲೂ ಅಕ್ಕ ತಂಗಿ ಇರ್ತಾರೆ, ಪ್ರತಿಯೊಬ್ಬರಿಗೂ ಇದು ಗೊತ್ತಿರುತ್ತೆ ಅಲ್ವಾ? ಪ್ರಕೃತಿಗೆ ಸರಿಯಾಗಿ ದೇವರು ಕೊಟ್ಟಂಥ ಆ ಒಂದು ಎಲ್ಲ ರೀತಿಯ ಕ್ರಿಯೆ ಅದು ಆಗುವಂಥದ್ದು. ಹಾಗಾದರೆ ಈ ಹೆಣ್ಣು ಮಗಳಿಗೆ ಏನಾಯಿತು? ಅವರು ನನಗೆ ಮೆಸೇಜ್ ಹಾಕಿದರು, ನನ್ನ ಜೀವನದಲ್ಲಿ ರಾಯರು ಈ ವಿಷಯದಲ್ಲಿ ಪವಾಡ ಮಾಡಿದರು. ಜೊತೆಗೆ ಅವರೊಬ್ಬರೇ ಅಲ್ಲಮ್ಮ ಹಂಗೆ ತಿಳ್ಕೊಂಡಿರೋದು. ಅಂದರೆ ಸೂತಕದಲ್ಲಿ ನಾನು ದೀಪ ಹಚ್ಚದೇ ಇದ್ದಾಗ ನೋವು ಆಗುತ್ತೆ ನನಗೆ ಅಂತೆಲ್ಲ ಹೇಳಿದರು ಅಂದ್ರಲ್ಲ, ಅವರೊಬ್ಬರೇ ಅಲ್ಲ, ನಾನು ಸಹಿತ ಆ ನೋವನ್ನು ಅನುಭವಿಸಿದ್ದೀನಿ ಅಂತ ಹೇಳಿದರು. ಅವರು ಅಂತಲ್ಲ, ತುಂಬ ಜನರಿಗೆ ಇದು ಬೇಜಾರಾಗುತ್ತೆ. ಸೂತಕಗಳು ಬಂದಾಗ ದೀಪ ಹಚ್ಚೋದು ಅಂದರೆ, ಈ ಹೆಣ್ಣು ಮಕ್ಕಳು ಹೊರಗೆ ಇದ್ದಾಗ ಮನೆಯವರು ಯಾರಾದರೂ ದೀಪ ಹಚ್ಚುತ್ತಾರೆ. ಸೂತಕಗಳು ಬಂದಾಗ ಮನೆಯವರು ಯಾರೂ ದೀಪ ಹಚ್ಚೋ ಹಾಗಿಲ್ಲ. ಆವಾಗ ಮನಸ್ಸಿಗೆ ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಅವರಿವರಿಗಂತಲ್ಲ, ಅದರಂತೂ ರಾಯರನ್ನು ನಂಬಿದವರಿಗಂತೂ ರಾಯರಿ ನಾನು ದೀಪ ಹಚ್ಚಿಲ್ಲ ಅನ್ನೋದೊಂದು ಕೊರಗಿದ್ದೇ ಇರುತ್ತೆ. ಹಾಗೆ ಆ ಹೆಣ್ಣುಮಗಳಿಗೆ ಏನಾಗ್ತಾ ಇದೆ ಅಂದರೆ, ಎಲ್ಲರಿಗೂ ತಿಂಗಳಿಗೋ 25 ದಿವಸಕ್ಕೋ ಆಗ್ತಾಯಿದ್ರೆ, ಈ ಹೆಣ್ಣು ಮಗಳಿಗೆ ತಿಂಗಳಲ್ಲಿ 2 ಬಾರಿ ಆಕೆ ಹಿಂಸೆ ಆಗ್ತಿದ್ರು. ಅಲ್ಲಿ 2 ಬಾರಿ ಅಂದರೆ ಎಷ್ಟು ದಿನ ಆಯಿತು? ತಿಂಗಳಲ್ಲಿ ಇರೋದು 34 ದಿನ, 30 ದಿನ. 30 ದಿನದಲ್ಲಿ ಅವರು 7 ದಿವಸ ಲೆಕ್ಕ ಹಿಡಿದ್ರು, 7 14 ದಿನ ಅವರು ಹೊರಗಿರ್ತಾರೆ. ಆಗ ಏನನ್ಸುತ್ತೆ ಅವರಿಗೆ? ಸಹಜವಾಗಿ ಆಗುವಂಥದ್ದು ಬೇಜಾರಾಗುತ್ತೆ. ರಾಯರೇ, ನಿಮ್ಗೆ ನಾನು ತಿಂಗಳಲ್ಲಿ ಎಷ್ಟು ದಿನ ನಿಮ್ಗೆ ದೀಪ ಹಚ್ಚುತ್ತೀನಿ ತಂದೆ? ಇಡೀ 14-15 ದಿವಸ ನಿಮ್ಮ ದೇವರ ಕೋಣೆಗೆ ಪ್ರವೇಶ ಮಾಡಬಾರ್ದು, ನೀವಿದ್ದೀರಿ ಅಂತ ನಾನು ಇರ್ತೀನಿ. ಆದರೆ ನನಗೆ ನಿಮಗೆ ದೀಪ ಹಚ್ಚೋಕ್ಕಾಗ್ತಿಲ್ಲ. ಆ ನೋವು ಯಾಕೆ ಈ ತೊಂದರೆಗಳನ್ನು ಕೊಡ್ತಾ ಇದ್ದೀರಿ ನನಗೆ? ಯಾಕೆ ನಿಮಗೆ ನಾನು ದೀಪ ಹಚ್ಚಬೇಕು ಅಂತ ಕನವರಿಸ್ತಾ ಇರುವಂಥ ನನಗೆ ಈ ರೀತಿ ಇದು ಯಾಕೆ? ಈ ರೀತಿ ಯಾಕೆ ಆಗ್ತಾ ಇದೆ ತಂದೆ? ಅದು ಒಂದು ತಾಯಿಯಾಗಿ ರಾಯರ ಹತ್ರ ಕೇಳ್ಕೊಂಡಿದ್ದು, ಒಂದು ತಾಯಿಯಾಗಿ ನೀವು ಯಾಕೆ ಅದನ್ನು ನೋಡಬಾರ್ದು? ನನ್ನ ಮಗಳಿಗಿಂತ ತೊಂದರೆ ಆಗುತ್ತೆ, ದೀಪ ಹಚ್ಚೋಕ್ಕಾಗ್ತಾ ಇಲ್ಲ, ನನ್ನ ಮಗಳು ನೊಂದ್ಕೊತಾಳೆ ಅನ್ನೋದನ್ನು ನೀವು ಯಾಕೆ ನೋಡಬಾರ್ದು? ಒಂದು ತಾಯಿಯಾಗಿ ನನ್ನನ್ನು ನೋಡಿ, ನಿಮ್ಮ ಮಗಳು ನಾನು, ನನ್ನ ತಾಯಿಯಾಗಿ ನೋಡಿ ನನಗೆ ಈ ರೀತಿ ಆಗೋದನ್ನು ನಿಲ್ಲಿಸ್ಬಿಡು ತಂದೆ. ನನ್ನ ಹತ್ರ ಆಗ್ತಾ ಇಲ್ಲಪ್ಪ, ನನಗೆ ನೀನು ದೀಪ ಹಚ್ಚಿದಿನ ನನ್ನ ಹತ್ರ ಇರೋಕ್ಕಾಗಲ್ಲಪ್ಪ ಅಂತ ಆ ರಾಯರ ಹತ್ರ ಇರುವ 14 ದಿನನ ಬಿಟ್ಟು ಬಾಕಿ ಎಲ್ಲ ದಿನವೂ ಅವರು ರಾಯರ ಹತ್ರ ಕೇಳ್ಕೊತಾರೆ. ಹಾಗೆ 1-2 ತಿಂಗಳು ಮತ್ತೆ ಆಗುತ್ತೆ. ಅದು ಏನೂ ಗೊತ್ತಿಲ್ಲ. ಒಂದು 3-4 ತಿಂಗಳಲ್ಲಿ ಅವರಿಗೆ ಆ ರೀತಿಯ ಸಮಸ್ಯೆ ಬರೋದೇ ನಿಂತು ಹೋಗುತ್ತೆ. ಅದು ನಿಜವಾಗಿ ಅವರು ಮೆಸೇಜಲ್ಲಿ ಹೇಳ್ತಾರೆ, ಇದು ನಿಜವಾಗಿ ಒಂದು ಪವಾಡಮ್ಮ, ಅದು ಹಿಂಗಾಗತ್ತೆ ಅಂದ್ಕೊಂಡಿಲ್ಲ. ನನ್ನ ನೋವು ರಾಯರಿಗೆ ಎಷ್ಟು ಕೇಳಿತ್ತೋ, ಒಂದು ತಾಯಿಯಾಗಿ ನನ್ನನ್ನು ನೋಡು, ನನಗೆ ಈ ರೀತಿ ಆಗ್ತಾ ಇದೆ, ಅದನ್ನು ನೀವು ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದೆ. ಪೂರ್ತಿಯಾಗಿ ಬಗೆಹರಿಸಿಬಿಟ್ಟಿದ್ದಾರಪ್ಪ. ಈಗ ತಿಂಗಳ 30 ದಿನವೂ ನಾನು ದೀಪವನ್ನು ಹಚ್ಚುತ್ತೀನಿ. ಏನಾದರೂ ಬೇರೆ ಸೂತಕಗಳು ಬಂದಾಗ ಮಾತ್ರ ಹಚ್ಚೋದಿಲ್ಲ, ಬಾಕಿ ಎಲ್ಲ ದಿನವೂ ನಾನು ರಾಯರಿಗೆ ದೀಪ ಹಚ್ಚುತ್ತೀನಿ. ಅದು ನನಗೆ ಹೆಮ್ಮೆ ಇದೆಯಮ್ಮ, ನನಗೆ ಖುಷಿ ಇದೆ. ಜೊತೆಗೆ ರಾಯರು ನನ್ನ ಜೊತೆಗೆ ಇದ್ದಾರೆ ಅನ್ನೋ ನಂಬಿಕೆ, ಧೈರ್ಯ
ನನ್ನಲ್ಲಿದೆ ಅಮ್ಮ. ಹಾಗಾಗಿ ರಾಯರು ನಾನು ಹಾಕಿದಂಥ ಕಣ್ಣೀರು, ನಾನು ಹಾಕಿದಂಥ ವೇದನೆ ಒಂದು ತಾಯಿಯಾಗಿ ಬಂದು ನಿಂತು ಅದನ್ನು ಬಗೆಹರಿಸಿದಾರಮ್ಮ. ಅದಕ್ಕೋಸ್ಕರ ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ, ಖಂಡಿತವಾಗಿಯೂ ಈ ಪವಾಡವನ್ನು ಹೇಳಿ ಅಮ್ಮ ಅಂತ ಸಹಿತ ಅವ್ರು ಹೇಳಿದರು. ನೋಡಿದ್ರಾ ರಾಯರ ಒಂದು ಪವಾಡ ಹೇಗಿದೆ ಅಂತ. ಆ ಹೆಣ್ಣು ಮಗಳು ಎಷ್ಟು ನೊಂದುಕೊಂಡಿರ್ಬೋದು. ಜೊತೆಗೆ ಆ ಒಂದು ನಾವು ಆಡ್ತೀವಲ್ವ, ಆ ಸಮಯಕ್ಕೆ ಕೆಲವೊಂದು ಸಮಯಕ್ಕೆ ನಾವು ರಾಯರಿಗೆ ಏನಂತೀವಿ, ರಾಯರೇ ನೀವು ತಾಯಿಯಾಗಿ ಬನ್ನಿ ಅಂತೇವೆ ಅಲ್ವಾ. ತಂದೆಯಾಗಲ್ಲ, ನೀವು ತಾಯಿಯಾಗಿ ಬನ್ನಿ, ತಾಯಿಯಾಗಿ ನಿಂತು ನನ್ನ ಕಷ್ಟವನ್ನು ಬಗೆಹರಿಸಿ ಅಂತೀವಲ್ವ. ಇದು ನಿಜ ಇವರು ಬಾಳಲ್ಲಾಗಿರೋದು. ಇವತ್ತೇ ಮೆಸೇಜ್ ಹಾಕಿದ್ರು, ನನಗೆ ಹೇಳಿದ ಹಾಗಿದೆ ಅಮ್ಮ ಇದು ಅಂತ ಸಹಿತ ಹಾಕಿದ್ರು. ಹಾಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಪದೇ ಪದೇ ರಾಯರ ವಿಷಯಗಳನ್ನು ಹೇಳಿ ಮಾಡುವಂಥದ್ದು ಹೀಗೆ ಆಗತ್ತೆ ಅಂತ. ಅದಕ್ಕೂ ಒಬ್ಬರು ಮೆಸೇಜ್ ಹಾಕಿದರು, ನೀವು ಪ್ರತಿಯೊಂದು ಹೇಳಿದ್ದು ನನಗೆ ಚಾಟ್ ಏಟಲ್ಲಿ ಹೊಡೆದಂಗಿದೆ ಅಮ್ಮ, ನನಗೆ ಇದನ್ನು ನನಗೇ ಹೇಳಿದ ಹಾಗಿತ್ತು ಅಮ್ಮ ಅಂತ. ಯಾಕಂದರೆ ನನ್ನದೇ ಕೆಲಸನ ಮಾಡ್ತಾಯಿದ್ದೆ. ಕೆಲವೊಂದು ವಿಷಯದಲ್ಲಿ ನಂದು ತಪ್ಪಾಗ್ತಿರಲಿಲ್ಲ, ಕೆಲವೊಂದು ವಿಷಯದಲ್ಲಿ ಸಣ್ಣ ಪುಟ್ಟ ತಪ್ಪಾಗ್ತಿತ್ತು. ಆದರೂ ನಾನು ಮಾಡ್ತಾ ಇರೋದೇನು ಅಂದರೆ ನನ್ನ ರಾಯರ ಹೆಸರು ಹೇಳೇ ನಾನು ಹೇಳ್ತಾ ಇದ್ದೆ. ಇವತ್ತು ಗೊತ್ತಾಗ್ತಾ ಇದೆಯಮ್ಮ, ರಾಯರ ಹೆಸರನ್ನು ಈ ರೀತಿಯಾಗಿ ಹೇಳಬಾರದು ಅನ್ನೋದು. ತುಂಬ ಜನ ನನ್ನನ್ನು ನೋಯಿಸಿದವರಿದ್ದಾರೆ. ಆ ನೋಯಿಸಿದವರಿಗೆ ಆ ದೇವರು ಹೇಗೆ ಸರಿ ಮಾಡಬೇಕೋ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಅವರನ್ನು ಕುಣಿಸ್ಬೇಕೋ ಕುಣಿಸಿದಾರಮ್ಮ. ಆದರೆ ನೀವು ಹೇಳ್ತಾ ಇರುವಂಥ ಆ ವಿಡಿಯೋದಲ್ಲಿ ನನಗೆ ಹೇಳಿದ ಹಾಗಿದೆಯಮ್ಮ. ಖಂಡಿತವಾಗಿಯೂ ಇನ್ನು ಮೇಲೆ ಆ ಕೆಲಸನ ನಾನು ಖಂಡಿತ ಮಾಡಲ್ಲಮ್ಮ ಅಂತ ಸಹಿತ ಮೆಸೇಜ್ ಹಾಕಿದರು. ಭಾಳ ಖುಷಿಯಾಯಿತು. ನೋಡೋರು ಸ್ವಲ್ಪ ಜನ ಆದರೂ ಸಹಿತ ನಾನು ಮಾಡಿದಂಥ ವಿಡಿಯೋ ನಮ್ಮ ಜೀವನಕ್ಕೆ 10 ಜನರಲ್ಲಿ 1-2 ಜನಕ್ಕಾದರೂ ಹೌದಲ್ವಾ, ಇದು ನನ್ನ ಜೀವನದಲ್ಲಿ ನಡೆದಿದೆ, ನಾನು ಹೀಗೆ ತಿಳ್ಕೊಂಡಿದ್ದೀನಿ, ಹೀಗೆ ಆಗಿದೆ ಅಂತ ಅಂದ್ಕೋತಾರಲ್ವ, ಅದು ತುಂಬ ಖುಷಿಯಾದಂಥ ವಿಷಯ. ಹಾಗಾಗಿ ನಮ್ಮ ರಾಯರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.